ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಿಯುಸಿ ಫಲಿತಾಂಶ ಪ್ರಕಟ. ಚಿಕ್ಕಬಳ್ಳಾಪುರದ ನ್ಯೂಟನ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯಕ್ಕೆ 9ನೇ ಸ್ಥಾನ. ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶಾಲು ಹೊದಿಸಿ ಸನ್ಮಾನಿಸಿ ಶುಭ ಹಾರೈಕೆ. ಮಾನಸಿಕ ಖಿನ್ನತೆ ತಂದ ಆಪತ್ತು. ಖಿನ್ನತೆಯಿಂದ ನೇಣು ಬಿಗಿದುಕೊಂಡು ಗೃಹಿಣಿ ಸಾವು. ಚಿಕ್ಕಬಳ್ಳಾಪುರ ನಗರದ ಸರ್ಎಂವಿ ಬಡಾವಣೆಯಲ್ಲಿ ಈ ದುರ್ಘಟನೆ. ಆತ್ಮಹತ್ಯೆಗೆ ನಿಖರ ಕಾರಣ ಏನು ಎಂಬುದು ಇನ್ನೂ ನಿಗೂಢ. ಸಂಸದ ಸುಧಾಕರ್ ವಿರುದ್ಧ ಶಿಡ್ಲಘಟ್ಟ ಜೆಡಿಎಸ್ ಶಾಸಕರ ಬೆಂಬಲಿಗರು ಆಕ್ರೋಶ. ಕಳ್ಳರು ಸಂತೆಗೆ ಹೋದಾಗೆ ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಸುದ್ದಿಗೋಷ್ಠಿ. ಶಾಸಕರು ಮಂತ್ರಿಗಳು ಆಗಿದ್ದ ನೀವು ಮಾತನಾಡುವಾಗ ತಿಳಿದು ಮಾತನಾಡಿ ಎಂದು ಸಲಹೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ಚಿಕ್ಕಬಳ್ಳಾಪುರದ ನ್ಯೂಟನ್ ಪಿಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು 587 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 9ನೇ ಸ್ಥಾನವನ್ನು ಪಡೆದಿದ್ದಾರೆ. ಹೌದು, ರಾಜ್ಯದೆಲ್ಲೆಡೆ ಇಂದು ದ್ವಿತೀಯ ಪಿಯುಸಿ ಫಲಿತಾಂಶದ್ದೇ ಚರ್ಚೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯೂಟನ್ ಪಿಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು 587 ಅಂಕ ಗಳಿಸಿ ರಾಜ್ಯಕ್ಕೆ 9ನೇ ಸ್ಥಾನ ಪಡೆದಿರುತ್ತಾರೆ. ಸತತವಾಗಿ 6ನೇ ಬಾರಿ 100% 100% ಫಲಿತಾಂಶ ಮತ್ತು ಜಿಲ್ಲೆಗೆ ಹಾಗೂ ನಗರಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಬಗ್ಗೆ ನ್ಯೂಟನ್ ಪಿಯು ಕಾಲೇಜು ಸಂತಸವನ್ನು ವ್ಯಕ್ತಪಡಿಸಿದೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ರಿಸಲ್ಟ್ಸು ಇವತ್ತು 3 ಗಂಟೆಗೆ ಹೊರಹೊಮ್ಮಿದ್ದು, ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನ ನಮ್ಮ ಸಂಸ್ಥೆಯಲ್ಲಿ 244 ವಿದ್ಯಾರ್ಥಿಗಳು ಹಾಜರಾಗಿರುತ್ತಾರೆ. ಇದರಲ್ಲಿ 244 ವಿದ್ಯಾರ್ಥಿಗಳು ಪಾಸಾಗಿದ್ದು 100ಕ್ಕೆ 100 ಫಲಿತಾಂಶವನ್ನು ಪಡೆದಿದ್ದಲ್ಲದೆ 104 ಡಿಸ್ಟಿಂಕ್ಷನ್ಗಳನ್ನು ಸಹ ಬರ್ತಿರ್ತಾರೆ. ಅಂದರೆ 85ಕ್ಕಿಂತ ಹೆಚ್ಚು ಅಂಕಗಳನ್ನು 104 ವಿದ್ಯಾರ್ಥಿಗಳು ಪಡೆದಿರ್ತಾರೆ. ಅದಾದ ನಂತರ 139 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಇಬ್ಬರು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನದಲ್ಲಿ ಪಡೆದಿರ್ತಾರೆ. ಸೊ ಇದಲ್ಲದೆ ಏನು ನಮ್ಮ ಅತಿ ಹೆಚ್ಚು 600ಕ್ಕೆ 587 ಅಂಕಗಳನ್ನು ಇಬ್ಬರು ವಿದ್ಯಾರ್ಥಿಗಳು ಪಡೆದಿರ್ತಾರೆ. 2025-26ನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಇಂದು ಪ್ರಕಟಗೊಂಡಿದೆ. ಈ ದ್ವಿತೀಯ ಪಿಯುಸಿ ಫಲಿತಾಂಶ ನಮಗೆ ತುಂಬ ಹೆಮ್ಮೆ, ಖುಷಿಯನ್ನು ಕೊಟ್ಟಿದೆ ಸಂಸ್ಥೆಗೆ. ಯಾಕೆಂದರೆ ಎಲ್ಲ ಮಕ್ಕಳು ಒಳ್ಳೆಯ ಅಂಕಗಳನ್ನು ತಗೊಂಡು ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಈ ಸಂಸ್ಥೆಯ ಅಧ್ಯಕ್ಷರು ಲೋಕೇಶ್ ಸಾರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ, ಪ್ರತಿಯೊಂದರಲ್ಲೂ ಸಹಕಾರ ನೀಡಿದ್ದಾರೆ. ಮತ್ತು PUC ಮಕ್ಕಳಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಮಕ್ಕಳಿಗೆ ಉಚಿತವಾಗಿ ವಾಹನ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೂರ್ತಿ ಕೊಟ್ಟಿದ್ದಾರೆ. ಮತ್ತು ಮಕ್ಕಳ ಜೊತೆಗೆ ನಮಗೆ ಪೇರೆಂಟ್ಸು ತುಂಬ ಸಹಕಾರ ನೀಡಿದ್ದಾರೆ. ಅವ್ರಿಗೆ ಸೆಕೆಂಡ್ PUCನಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳು 8 ಗಂಟೆವರೆಗೂ ನಾವು ಕೋಚಿಂಗ್ ಕ್ಲಾಸಸ್ಸನ್ನು ಇಟ್ಕೊಂಡು ಮಾಡಿದ್ದೀವಿ. ಆ ಕೋಚಿಂಗ್ ಕ್ಲಾಸಸ್ಸಲ್ಲಿ ಸಪ್ರೇಟ್ ಪ್ರಿಪ್ರೇಟರಿ ಪೇಪರ್ಸು ಮತ್ತು ಮೈನ್ ವೈಸ್ ಟೆಸ್ಟ್ ಅಂತ ಲೋಕೇಶ್ ಸರ್ ಅವರ ಸಮ್ಮುಖದಲ್ಲಿ ಮೈನ್ ವೈಸ್ ಟೆಸ್ಟ್ ಮಾಡಿ ಯಾರು ಎಲ್ಲಿ ಯಾವ ಸಬ್ಜೆಕ್ಟಲ್ಲಿ ಎಡುತ್ತಾ ಇದ್ದಾರೆ ಅನ್ನೋದನ್ನು ಮಾಡಿದ್ದಾರೆ. 2025-26ನೇ ಸಾಲಿನ ದ್ವಿತೀಯ PUC ಮಾರ್ಚ್
ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 244 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 104 ವಿದ್ಯಾರ್ಥಿಗಳು ಅತ್ಯಂತ ಶ್ರೇಣಿ ಮತ್ತು 139 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ 100% ಫಲಿತಾಂಶ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಯು 587 ಮತ್ತು ನೂರೈನ್ 587 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ. ಮಿಥುನ್ 583, ಮರೆನ್ನ 580, ನೇಹಾಸಿ 580 ಅಂಕಗಳನ್ನು ಪಡೆದಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ ಭರತ್ ಜಿಆರ್ 578, ಜೋಹಾರ್ ಫಲಕ್ 578, ಅಮೂಲ್ಯ ಬಿವಿ 576, ಕೈರೋಮ್ ಮಿಸ್ಬಾ 576, ಭಾವನಾ ಹೆಚ್ 574 ಮತ್ತು ನಮನಶ್ರೀ 574 ಅಂಕಗಳನ್ನು ಪಡೆದಿರುತ್ತಾರೆ. ನಮ್ಮ ಹೆಸರು ತೇಜಸ್ ಅಂತ. ನಾನು ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನ್ನ ಮಾರ್ಕ್ಸ್ ಬಂದು 587 600ಗೆ. ನಂದು ಸೆಕ್ಷನ್ ಬಂದು ಕಾಮರ್ಸು. ಫಸ್ಟು ನಮಗೆ ಸಪ್ರೇಟ್ ಮಾಡ್ತಾರೆ, ಯಾರು ಸ್ವಲ್ಪ ಚೆನ್ನಾಗಿ ಓದೋರು, ಓದಿಲ್ದಿದ್ದವರು ಅವ್ರಿಗೆಲ್ಲ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ. ಅವ್ರಿಗೆ ಸಪ್ರೇಟ್ ಕೋಚಿಂಗ್, ನಮಗೆ ಸಪ್ರೇಟ್ ಕೋಚಿಂಗು. ಅಂದರೆ ನಮ್ಗೆ ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ. ಕ್ವಶನ್ ಎಲ್ಲ ರಿಪೀಟ್ ಮಾಡ್ತಾಯಿದ್ರು. ಮತ್ತು ಈವ್ನಿಂಗ್ ಕ್ಲಾಸ್ ಎಲ್ಲ 3 ಮಂತ್ಸ್ ಬ್ಯಾಕೆ ಎಕ್ಸಾಮಿಂದ 3 ಮಂತ್ಸ್ ಬ್ಯಾಕೆ ಇದು ಮಾಡಿದರು. ಆಮೇಲೆ 7 to 8 ಪ್ರಿಪ್ರೇಟರೀಸ್ ಮಾಡಿದ್ದಾರೆ ಟೋಟಲ್. ಬೆಳಗ್ಗೆ 9:30ಗೆ ಬಂದರೆ 8ಗೆ ಹೋಗ್ತಾಯಿದ್ರೆ ನೈಟು ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಕ್ಲಾಸ್ ಎಲ್ಲ. ಮತ್ತು ಇಂಗ್ಲೀಷ್ ಸಪ್ರೇಟ್ ಇವರು ಚೇರ್ಮನ್ ಸರು ಮತ್ತು ನಂದಿನಿ ಮ್ಯಾಮ್ ಬಂದು ಇಂಗ್ಲೀಷ್ ಸಪ್ರೇಟ್ ಕೋಚಿಂಗ್ ಎಲ್ಲ ಕೊಡ್ತಾಯಿದ್ರು, ಚೆನ್ನಾಗಿ ಮಾಡಲಿ ಅಂತ. ಒಟ್ನಾಗ ಎಲ್ಲ ಟೀಚರ್ಸು ಚೆನ್ನಾಗಿ ಕೊಟ್ಟರು, ಕೋಚಿಂಗ್ ಕೊಡ್ತಾಯಿದ್ರು. ಖುಷಿ ಆಗ್ತಿದೆ ಸರ್. ಫಸ್ಟು ನನ್ನ ಫ್ರೆಂಡು ಹೇಳಿಕ ಈ ಕಾಲೇಜ್ ಚೂಸ್ ಮಾಡಿದ್ದು. ಈ ಕಾಲೇಜಿಗೆ ಬಂದಮೇಲೆ ಅನ್ನಿಸ್ತಾ ಇದೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಕಾಲೇಜ್ ಎಲ್ಲೂ ಹುಡುಕಿದ್ರು ಸಿಗಲ್ಲ ಅಂತ. ಫುಲ್ ಫ್ರೆಂಡ್ಲಿ ಇದ್ರು ಸರ್, ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ. ರಿಪೀಟ್ ನಾವು 2 ಅಲ್ಲ 3 ಸಲ ಕೇಳಿದ್ರು ರಿಪೀಟ್ ಮಾಡ್ತಾಯಿದ್ರು, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಸರ್. ಕ್ಲಾಸಸ್ ಸರ್ ಒಬ್ಬೊಬ್ರು 1.5 hour 2 hour ಒಂದೊಂದ್ಸಲಿ ಚೆನ್ನಾಗಿ ಮಾಡ್ತಾರೆ ಸರ್. ಕ್ಲಾಸಲ್ಲಿ ಯಾರಿಗೂ ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ, ರಿಪೀಟೆಡ್ಲಿ ಮಾಡ್ತಾನೆ ಇದ್ರು. ಖುಷಿ ಆಗ್ತಿದೆ ಸರ್. ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಇಷ್ಟು ಮಾರ್ಕ್ಸ್ ಬರ್ತಿದೆ ಅಂತ. ಖುಷಿ ಆಗ್ತಿದೆ ಸರ್ 587 ಬಂದಿರೋದಕ್ಕೆ. ನನ್ನ ಹೆಸರು ಜೊಹರಾ ಫಲಕ್. ನಮ್ಮ ಕಾಲೇಜ್ ಹೆಸರು ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್. ನಾನು ಈ ಟೈಮ್ 578 out of 600 ಸ್ಕೋರ್ ಮಾಡಿದ್ದೀನಿ. ಆ್ಯಂಡ್ ನಾನು ಫುಲ್ ಹ್ಯಾಪಿ ಆಗಿದ್ದೀನಿ. ಬಿಕಾಸ್ ಫಸ್ಟ್ PUC ನಾನು ಇಲ್ಲಿ ಜಾಯ್ನ್ ಆಗಿದ್ದು. ನಾನು ಇವಾಗ ಪ್ರೌಡ್ ಫೀಲ್ ಆಗ್ತಾ ಇದ್ದೀನಿ ಫಸ್ಟ್ PUCಗೆ ಇಲ್ಲಿ ಜಾಯ್ನ್ ಆಗದೆ ಅಲ್ಲ ಅಂತ. ಬಿಕಾಸ್ ಫಸ್ಟ್ PUCನ ಸೆಕೆಂಡ್ PUCವರೆಗೂ ನಮಗೆ ಎಷ್ಟು ಕೇರ್ ಮಾಡಿದ್ದಾರೆ, ಎಷ್ಟು ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ನಮಗೆ. ಫಸ್ಟ್ PUCಗೆ ಜಾಯ್ನ್ ಆಗಿದ್ದು ಫುಲ್ ನೀಟ್ ಕ್ಲಾಸಸ್, CET ಕ್ಲಾಸಸ್, ನಾರ್ಮಲ್ ಕ್ಲಾಸಸ್ಸೇ 5ವರೆಗೂ. ಆ ಥಿಯರಿ ಕ್ಲಾಸಸ್ಸೇ ನಮಗೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ನೀಟ್ ಮತ್ತು CET ಕ್ಲಾಸಸ್ ಈಕ್ವಲ್ ಆಗಿತ್ತು. ಮತ್ತು CET ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು 6:30ವರೆಗೆ ಮಾಡ್ತಾಯಿದ್ವಿ ಫಸ್ಟ್ ಇಯರಲ್ಲಿ. ಮತ್ತು ಅದ್ರ ನೀಟ್ CET ಅದ್ರ ಜೊತೆ ಮಾಕ್ ಟೆಸ್ಟ್ ಎಲ್ಲ ಮಾಡ್ತಾಯಿದ್ರು. ಮಾಕ್ ಟೆಸ್ಟಲ್ಲಿ ಮತ್ತು ರಿಸಲ್ಟ್ಸ್ ಎಲ್ಲ ನಮಗೆ ಪೇರೆಂಟ್ಸ್ಗೆ ಹೋಗೋಷ್ಟು ಆ್ಯಪ್ಸ್ ಎಲ್ಲ ಮಾಡಿ ಅವ್ರಿಗೆ ಮೆಸೇಜಸ್ಸಿಂದ ಸೆಂಡ್ ಮಾಡ್ತಾಯಿದ್ರು. ಮತ್ತು ನಮ್ಮ ಪೇರೆಂಟ್ಸ್ಗೂ ಸ್ವಲ್ಪ ಗೊತ್ತಾಗ್ಬಿಡ್ಬೇಕಲ್ಲ ನಾವು ಹೆಂಗೆ ಸ್ಟೂಡೆಂಟ್ಸ್ ಹೆಂಗೆ ಓದ್ತಾ ಇದ್ದೀವಿ ಅಂತ. ಸೊ ಅವ್ರಿಗೂ ಮೆಸೇಜ್ ಮಾಡ್ತಾಯಿದ್ರು. ಹ್ಯಾಪಿ ಫೀಲ್ ಆಯಿತು. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಲೋಕೇಶ್ ಸರ್ಗೆ, ರೂಪಶ್ರೀ ಮ್ಯಾಮ್ಗೆ, ನಂದಿನಿ ಮ್ಯಾಮ್ಗೆ, ನಮ್ಮ ಪೇರೆಂಟ್ಸ್ಗೆ, ಲೆಕ್ಚರರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಬೇಕು, ಅವ್ರು ಈ ಕಾಲೇಜ್ಗೆ ಹಾಕಿದ್ರಲ್ಲ ಅದಕ್ಕೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಮತ್ತು ಉಪನ್ಯಾಸಕ ವೃಂದದಿಂದ ಸಿಹಿಯನ್ನು ಹಂಚಿ ಶಾಲು ಹೊದಿಸಿ ಸನ್ಮಾನಿಸಿ ಶುಭ ಹಾರೈಸಲಾಯಿತು. ಒಟ್ಟಾರೆ PUC ಎಲ್ಲಾ ವಿದ್ಯಾರ್ಥಿಗಳ ಜೀವನದಲ್ಲಿ ಮುಖ್ಯ ಘಟ್ಟವಾಗಿದ್ದು ಉತ್ತೀರ್ಣರಾಗಿರುವ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ CTV ನ್ಯೂಸ್ ಶುಭ ಹಾರೈಸುತ್ತದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಗೃಹಿಣಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.
ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಗೃಹಿಣಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಮುಂಭಾಗ ಸರಂವಿ ಬಡಾವಣೆಯಲ್ಲಿ ನಡೆದಿದೆ. ಮೃತ ಮಹಿಳೆಯು ಸುಮಾರು 55 ವರ್ಷದ ವಿಜಿ ಎಂದು ಗುರುತಿಸಲಾಗಿದೆ. ಅಂದಹಾಗೆ ಮೃತ ಮಹಿಳೆಯ ಗಂಡ ಒಂದು ಮಗ ಇದ್ದು ಮೂಲತಃ ತಮಿಳುನಾಡು ನಿವಾಸಿಗಳಾಗಿದ್ದಾರೆ. ಕಳೆದ 30 ವರ್ಷಗಳ ಹಿಂದೆ ಗಂಡ ಈರುಳ್ಳಿ ವ್ಯಾಪಾರಕ್ಕೆಂದು ಚಿಕ್ಕಬಳ್ಳಾಪುರಕ್ಕೆ ಬಂದವರು ನಂತರ ಕುಟುಂಬ ಸಮೇತ ಇಲ್ಲೇ ವಾಸವಾಗಿದ್ದರಂತೆ. ಮಗ ಇಂಜಿನಿಯರಿಂಗ್ ಮುಗಿಸಿ ಪ್ರತಿಷ್ಠಿತ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ವಾಸವಾಗಿದ್ದು, ಇನ್ನು ಗಂಡ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ವ್ಯಾಪಾರಿಯಾಗಿದ್ದು ಬೆಳಗ್ಗೆ ಮಾರುಕಟ್ಟೆಗೆ ಹೋದರೆ ರಾತ್ರಿ ಮನೆಗೆ ಬರುತ್ತಾರಂತೆ. ಇನ್ನು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ರಂತೆ. ಇದರಿಂದ ಖಿನ್ನತೆಗೆ ಒಳಗಾಗಿ ಮಹಿಳೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ. ಇನ್ನು ಕುಟುಂಬಸ್ಥರು ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮೃತಿಯ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಿದ್ದ ಪೊಲೀಸರು ಮುಂದಿನ ತನಿಖೆ ಮುಂದುವರಿಸಿದ್ದಾರೆ. ನನ್ನ ಹೆಸರು ಕನಕವೇಲ್ ಅಂತ, ನಮ್ಮ ಮಿಸಸ್ ಹೆಸರು ಕೆ ವಿಜಿ ಅಂತ. ಅವ್ರ ವಯಸ್ಸು ಒಂದು 57 ವರ್ಷ ಆಗಿದೆ. ಸರ್ ಹೋಮ್ ನನ್ನ ಕೆಲಸ ಬಂದು ರೋಸಾನಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಅವ್ರ ಹೌಸ್ ವೈಫ್ ಒಬ್ಬನೇ ಸರ್. ಸರ್ ಈಗ ಸ್ವಲ್ಪ ತಲೆ ನೋವಿತ್ತು, ಅದು ಹೆಡ್ಡಕ್ಕಿತ್ತು, ಎಲ್ಲ ಇತ್ತು, ಅದಕ್ಕೆ ಅದಿತ್ತು. ಈಗ ಅದು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಹಂಗಿಂಗ್ ಹಾಕ್ಕೊಂಡಿದ್ದಾರೆ ಮನೇಲಿ. ಇಲ್ಲ ಸರ್, ಜಗಳ ಏನಿಲ್ಲ ಸರ್. ನಾವೆಲ್ಲ ಅಷ್ಟೊಂದು ಕ್ಲೋಸ್ ಆಗಿರ್ತೀವಿ. ನಮ್ಮ ಮನೆಗೆ ಫೈನಾನ್ಸ್ ಮಿನಿಸ್ಟ್ರೇ ಅವರು. ಏನೋ ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ಯಾರು ಗೊತ್ತಾಗ್ತದೆ. ಅಷ್ಟೊಂದು ಅನ್ಯೋನ್ಯವಾಗಿರ್ತೀವಿ ನಾವು. ಹಾಗಾಗಿ ಮನೇಲಿ ಚೆನ್ನಾಗಿತ್ತು. ಬೆಳಗ್ಗೆ ಹೋಗುವಾಗ ನಮ್ಗೆ ಬಾಗಿಲೆಲ್ಲ ಪಕ್ಕದ ಮನೆ, ಮಧ್ಯಾಹ್ನ 1 ಗಂಟೆಗೆ ಪಕ್ಕದ ಮನೆ ಹೇಳ್ತಲ್ಲ, ಕೆಳಗೆ ಬಂದು ಹೋದರು ಅಂತ ಹೇಳಿದ್ರಲ್ಲ. ಬೆಳಗ್ಗೆ ಎದ್ದು ಯಾವಾಗಲೂ ಬೆಳಗ್ಗೆ ಎದ್ದು ಮನೆ ಮುಂದೆ ಸಾರಿಸ್ತಾರೆ. ಅವತ್ತು ನಾನು ಹೋಗುವ ಆಚೆ 6 ಕಾಲಕ್ಕೆ ಹೋಗುವಾಗ ಮನೆ ಸಾರಿಸ್ತಾಯಿದ್ರು. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಸುಧಾಕರ್ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕಳ್ಳರು ಸಂತಿಗೆ ಹೋದ ಹಾಗೆ ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ಶಿಡ್ಲಘಟ್ಟ ಜೆಡಿಎಸ್ ಶಾಸಕರ ಬೆಂಬಲಿಗರು ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಂಸದರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ರೈತರು ಕಳೆದ 25 ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಕಳೆದ ಸೋಮವಾರ ಈ ಪ್ರತಿಭಟನೆಗೆ ಸಂಸದ ಸುಧಾಕರ್ ಭಾಗಿಯಾಗಿ ರೈತರಿಗೆ ಬೆಂಬಲ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಸಂಸದ ಸುಧಾಕರ್ ಮಾತನಾಡಿ, ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ರೈತರನ್ನ ಆಳು ಮಾಡಬಹುದು ಅಂತ ಯೋಚಿಸಬೇಡಿ. ಕಳ್ಳರು ಸಂತಿಗೆ ಹೋದಾಗೆ ಅಂತ ತಿಳ್ಕೊಂಡಿದ್ದಾರೆ. ರೈತರ ಸಮಸ್ಯೆ ಕೇಳೋದಕ್ಕೆ ನಾವು ಇನ್ನೂ ಬದುಕಿದ್ದೀವಿ ಎಂದು ಹೇಳಿದ್ರು. ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರಿಲ್ಲ, ಕೇಳಬೇಕಾಗಿರೋರ್ನ ಜೊತೆಯಲ್ಲಿ ಇಟ್ಕೊಂಡ್ ಬಿಟ್ಟಿದ ತಕ್ಷಣ ರೈತರನ್ನ ಹಾಳು ಮಾಡಿಬಿಡ್ಬೋದು ಅಂತ ತಿಳ್ಕೊಬಿಡ್ರಿ. ದೊಂಗಲ್ ಸಂತಕ್ಕೆ ಪೈನಟ್ಲು ಕಾದಪ್ಪ, ಕಳ್ಳರ ಸಂತಿಗೆ ಹೋದಂಗ ಅಂತ ತಿಳ್ಕೊಂಡವ್ರೆ. ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ಈ ರಾಜ್ಯದಲ್ಲಿ.
ರೈತರ ಸಮಸ್ಯೆ ಕೇಳಲಿಕ್ಕಿಂತ ನಾವೆಲ್ಲ ಬದುಕಿದೀವ್ರಿ. ನಮ್ ಸರ್ಕಾರ ಇಲ್ಲದೆ ಇರ್ಬೋದು, ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದೆ. ಸಂಸದ ಸುಧಾಕರ್ ಅವರ ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿ ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಶಿಡ್ಲಘಟ್ಟ ಜೆಡಿಎಸ್ ಶಾಸಕರ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತಾದೂರು ಮಂಜುನಾಥ್ ಮಾತನಾಡಿ, ಉಸ್ತುವಾರಿ ಸಚಿವರು ಕೈಗಾರಿಕೆ ಬೇಕು ಅಂದಾಗ ನಮ್ಮ ಶಾಸಕರು ರೈತರ ಪರವಾಗಿ ಸಹಾಯ ಮಾಡಿದ್ದಾರೆ. ಆದರೆ ಸಂಸದರು ವಿನಾಕಾರಣ ಕಳ್ಳರು ಅಂತ ಹೇಳಿದ್ದಾರೆ. ನೀವು 2 ಬಾರಿ ಶಾಸಕರು, 1 ಬಾರಿ ಮಂತ್ರಿಗಳು ಆಗಿದ್ದೀರಿ. ಮಾತನಾಡುವಾಗ ತಿಳಿದು ಮಾತನಾಡಿ. ಯಾರೋ ಹೇಳಿದ ಮಾತುಗಳನ್ನು ಭಾಷಣ ಮಾಡಬೇಡಿ. ನಮ್ಮ ಶಾಸಕರ ಬಗ್ಗೆ ನಿಮ್ಮ ಸರ್ಟಿಫಿಕೇಟ್ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕ್ಷೇತ್ರದ ರೈತರು, ರೈತ ಸಂಘಟನೆಗಳು ಹಾಗೂ ರೈತರು ಏನು 23ನೇ ದಿನ ಏನು ಅವರು ಧರಣಿ ಮಾಡ್ತಾಯಿದ್ರು, ಆ ಧರಣಿಯಲ್ಲಿ ಮಾನ್ಯ ಚಿಕ್ಕಬಳ್ಳಾಪುರ ಸಂಸದರಾದಂಥ ಮಾನ್ಯ ಕೆ ಸುಧಾಕರ್ ಅವರು ಭಾಗವಹಿಸಿದ್ದಾರೆ. ಆ ಭಾಗವಹಿಸಿದಾಗ ಅವರು KDB ಮತ್ತು ರೈತರ ವಿಚಾರ ಮಾತಾಡೋತ್ನಾಗ ನಮ್ಮ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ಬಗ್ಗೆ ಕೆಲವು ಮಾತನಾಡಿದ್ದಾರೆ. ಆ ಮಾತುಗಳಿಗೆ ನಾವು ಅವ್ರಿಗೆ ಮತ್ತು ರೈತ ಸಂಘಟನೆಗಳಿಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಮ್ಮ ಕ್ಷೇತ್ರದ ಒಬ್ಬ ಶಾಸಕರಾಗಿ ರೈತರ ಕಷ್ಟ ಸುಖಗಳು, ರೈತರ ಹಿತ ಕಾಪಾಡಿದವರ ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಳ್ಳರು ಸಂತಿಗೆ ಹೋದಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದೀವಿ. ದಯವಿಟ್ಟು ಮಾನ್ಯ ಕೆ ಸುಧಾಕರು ತಮ್ಮಲ್ಲಿ ಒಂದು ಮನವಿ ಮಾಡ್ತೀರಿ. ಶಿಡ್ಲಘಟ್ಟ ಕ್ಷೇತ್ರದ ಸಂಬಂಧಪಟ್ಟಂಗೆ ಜಮಕೋಟೆ ಹೋಬಳಿ 13 ಹಳ್ಳಿ KDB ಒಳಪಟ್ಟ ಹಳ್ಳಿಗಳ ರೈತರು ಸುಮಾರು ಬಾರಿ ನಮ್ಮ ಶಾಸಕರ ಹತ್ರ ಒಂದು ಮನವಿ ಕೊಟ್ಟಿದ್ದರು. MP ಸುಧಾಕರ್ ಅವ್ರು ಒಂದು ಮನವಿ, ನೀವು ಯಾವುದೇ ಮಾತಾಡಬೇಕಾದ್ರೆ ಅಂಕಿಅಂಶಗಳು ಇಟ್ಕೊಂಡು ನೀವು ಶಾಸಕರ ಬಗ್ಗೆ ಮಾತಾಡಬೇಕು. ಯಾಕಂದರೆ ನಮ್ಮ ಶಾಸಕರು ರಾಜಕಾರಣಕ್ಕೆ ಬಂದಿದ್ದೆ ದೇವೇಗೌಡರ ಸಿದ್ಧಾಂತದ ಮೇಲೆ ಅವ್ರು ರಾಜಕಾರಣ ಮಾಡ್ತಾರೆ. ಅವರು ಮೂಲ ಒಬ್ಬ ರೈತ ಕುಟುಂಬದಿಂದ ಬಂದಿರೋರು. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಕೆಲವು ವಿಚಾರಗಳು ಎಲ್ಲ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಹಾಕ್ಕೊಂಡು ಮಾತಾಡೋದು ಒಳ್ಳೆಯದು. ಇನ್ನು ಮುಂದೆ ಈ ಥರ ಮಾತಾಡಿದರೆ ನಾವು ಉಗ್ರವಾಗಿ ಅವರ ಮಾತುಗಳನ್ನ ನಾನು ಖಂಡಿಸ್ತೀನಿ ಅಂತೇಳಿ ನಾವು ಈಗ ನಮ್ಮ ಪತ್ರಕರ್ತರ ಮುಂದೆ ನಾನು ಮನವಿ ಮಾಡ್ತಾ ಇದ್ದೀನಿ. ಒಟ್ಟಾರೆ ಸಂಸದ ಸುಧಾಕರ್ ಅವರ ಹೇಳಿಕೆ ರಾಜಕೀಯದಲ್ಲಿ ಹೊಸ ವಿವಾದಕ್ಕೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ತವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ಬೆಂಗಳೂರು ರಸ್ತೆಯ ಕೆಂದನಹಳ್ಳಿ ಗೇಟ್ ಬಳಿ ಬುಧವಾರ ರಾತ್ರಿ ಬೈಕ್ಗೆ ಕಾರು ಡಿಕ್ಕಿಯಾಗಿ 2 ಗಂಭೀರ ಗಾಯಗೊಂಡು ಒಬ್ಬರು ಮೃತಪಟ್ಟಿರುವ ಘಟನೆ ನಿನ್ನೆ ತಡರಾತ್ರಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿ ಗ್ರಾಮದ ವಿಜಯ್ ದೊಡ್ಡೇಗೌಡ ಎಂಬ ಸಹೋದರರು ಮತ್ತು ಬೊಮ್ಮೇಕಲ್ ಗ್ರಾಮದ ಅಂಬರೀಶ್ ಎಂಬುವರು ಗಾಯಾಳುಗಳಾಗಿದ್ದು, ಮೂವರು ಒಂದೇ ಬೈಕ್ನಲ್ಲಿ ಕೆಲಸ ಮುಗಿಸಿಕೊಂಡು ಚಿಂತಾಮಣಿಯಿಂದ ಸ್ವಗ್ರಾಮಕ್ಕೆ ಹೋಗುತ್ತಿದ್ದಾಗ ಕೆಂದನಹಳ್ಳಿ ಗೇಟ್ ಬಳಿಯ ತಿರುವಿನಲ್ಲಿ ಬೆಂಗಳೂರು ಕಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ದ್ವಿಚಕ್ರ ವಾಹನ ಸಮೇತ ಮೂವರು ಕೆಳಗೆ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಸ್ಥಳೀಯರು ಹಾಗೂ ಪೊಲೀಸರು ಕೂಡಲೇ ಗಾಯಾಳುಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಗಾಯಾಳುಗಳಿಗೆ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೂವರನ್ನು ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಅಂಬರೀಶ್ ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ ಹೋಗುವಾಗ ರಸ್ತೆ ಮಧ್ಯೆ ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್, ಇನ್ಸ್ಪೆಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಮ್ರಾನ್, CTV ನ್ಯೂಸ್, ಚಿಂತಾಮಣಿ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಮಸ್ಕಾರ ಚಿಕ್ಕಬಳ್ಳಾಪುರ. ಈ ಪ್ಲೇ ಝೋನ್ ಎಲ್ಲೋ ಬ್ಯಾಂಗ್ಳೂರ್ ಕಡೆದು ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇದು ಪ್ಲೇ ಝೋನ್ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಮಕ್ಕಳಿಗೋಸ್ಕರ ಪ್ಲೇ ಝೋನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಮಹಾವೀರ್ ಪ್ಲಾಜಾ, 3rd ಫ್ಲೋರ್, ಆಪೋಸಿಟ್ ಟು ಅಭಯ ಹಾಸ್ಪಿಟಲ್, CSI ಹಾಸ್ಪಿಟಲ್ ರೋಡ್, ಚಿಕ್ಕಬಳ್ಳಾಪುರ. ಡೆಡಿಕೇಟೆಡ್ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಮಕ್ಕಳು ಯಾವಾಗಲೂ ಮೊಬೈಲ್, ವಿಡಿಯೋ ಗೇಮ್ಸ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲೇ ಝೋನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿರೋ ಕಲರ್ಫುಲ್ ಬೌನ್ಸ್ ಪ್ಯಾಡ್, ಟ್ರ್ಯಾಂಪ್ಲಿನ್, ಸ್ಲೈಡ್ಸ್, ಬಾಲ್ ಪಿಟ್ಸ್ ನ ಎಕ್ಸ್ಪ್ಲೋರ್ ಮಾಡಲಿ. ನಿಮ್ಮ ಮಕ್ಕಳು ಇಲ್ಲಿಗೆ ಬಂದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿ ಇರುತ್ತೆ. ಇಂಜುರಿ ಆಗೋ ಟೆನ್ಷನ್ನೇ ಇರಲ್ಲ. ತುಂಬಾ ಕಡಿಮೆ ಪ್ರೈಸ್ ನಲ್ಲಿ 1 hour ಫುಲ್ ಆಟ ಆಡಿಸಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಬರ್ತ್ಡೇಗೆ ಕಂಪ್ಲೀಟ್ ಪ್ಲೇ ಝೋನ್ ನ ಬುಕ್ ಮಾಡಿಕೊಂಡು ನಮ್ಮದೇ ಪಾರ್ಟಿ ಹಾಲ್ ಅಲ್ಲಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು. 80 ರಿಂದ 100 ಜನಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಬರ್ತ್ಡೇ ಪಾರ್ಟೀಸ್, ನೇಮಿಂಗ್ ಸೆರೆಮನೀಸ್ ಅಂತ ಒಳ್ಳೆ ಈವೆಂಟ್ಸ್ ನ ಇಲ್ಲಿ ನೀವು ಕೂಡ ಮಾಡಬಹುದು. ಪ್ಲೇ ಝೋನ್ಗೆ ಬರೋ ಮಕ್ಕಳಿಗೆ ಸಾಕ್ಸ್ ಕಂಪಲ್ಸರಿ. ಮತ್ತೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಈ ಸಮ್ಮರ್ಗೆ ನಿಮ್ಮ ಮಕ್ಕಳನ್ನ ಮನೇಲೇ ಬೋರ್ ಮಾಡಿಸೋ ಬದಲು ನಮ್ಮ ಪ್ಲೇ ಝೋನ್ ಅಲ್ಲಿ ಎಂಜಾಯ್ ಮಾಡಿಸಿ. ಲೆಟ್ ದೆಮ್ ಪ್ಲೇ, ಎಂಜಾಯ್ ಅಂಡ್ ಕ್ರಿಯೇಟ್ ಮೆಮೊರೀಸ್. ಬುಕಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡಿ 9741397318. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸೋದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ ಅಂಡ್ ಟು ಶೈನ್. For more details, contact Devyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ.
ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ ಪಿಯು ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, COMEDK, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗಲಕೋಟೆ ಹಾಗೂ ದಾವಣಗೆರೆ ಕ್ಷೇತ್ರಗಳ ಉಪಚುನಾವಣೆ ಸರ್ಕಾರದ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಎಂದು ಶಾಸಕ SR ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಬೆಲವತ್ತ, ಕಡಬ, ದಾಸರಕಲ್ಲಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ SR ಶ್ರೀನಿವಾಸ್, ಆಡಳಿತ ಪಕ್ಷ ಅಧಿಕಾರದಲ್ಲಿ ಇರುವುದರಿಂದ ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಾನು ಸಹ ಉಪಚುನಾವಣೆ ಪ್ರಚಾರಕ್ಕೆ ಹೋದಾಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ, ಇದರಲ್ಲಿ ಸಂಶಯವೇ ಇಲ್ಲ ಎಂದರು. ಇನ್ನು ಸಿಎಂ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಉತ್ತಮ ಆಡಳಿತವನ್ನ ಕೊಡುತ್ತಿದ್ದು ಸಿಎಂ ಬದಲಾವಣೆಯ ವಿಚಾರ ಕಂಡು ಬರ್ತಿಲ್ಲ. ಹಾಗೇನಾದರೂ ಬದಲಾವಣೆಯ ವಿಚಾರ ಬಂದ್ರೆ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರವಾಗಿದೆ ಎಂದರು. ಊರೊಳಗೆ ಕಾಂಕ್ರೀಟು ಮತ್ತು ಆ ಕಡೆ ಡ್ರೈನ್ ಟು ಡ್ರೈನು ಕಾಂಕ್ರೀಟು ಸೇರಿಸ್ತಕ್ಕಂಥದ್ದನ್ನ ಕಡೆಕೋಡಿವರೆಗೂ ಈ ರಸ್ತೆ ಮಾಡ್ತಾರೆ. ಮತ್ತು ದಾಸರಕಲ್ಲಹಳ್ಳಿ ರಸ್ತೆ ಪೂಜೆ ಮಾಡ್ತಾರೆ. ಶ್ರೀಶಕ್ತಿ ಭವನ ಒಂದು ಸವಿತಾ ಸಮಾಜಕ್ಕೆ ಒಂದು ಅವ್ರಿಗೆ ಸಮಾರಂಭ ಮಾಡ್ತಾ ಇದ್ದಾರೆ. 20 ಲಕ್ಷ ಆಗ್ತಿತ್ತು, ಈಗ ಅದು ಎಲ್ಲ ಕಟ್ಕೊಡೋಕ್ಕೆ 30 ಲಕ್ಷ ಆಗುತ್ತೆ. ವ್ಯಕ್ತಾಗಿ 20 ಹಾಕಿ ಸವಿತಾ ಸಮಾಜಕ್ಕೆ ಕಂಪ್ಲೀಟ್ ಮಾಡ್ತಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆ ರಾಜ್ಯ ಸರ್ಕಾರದ ಒಂದು ದಿಕ್ಸೂಚಿ ಚುನಾವಣೆ ಅಂತ ಕರೀತಾ ಇದ್ದಾರೆ. ಏನಾಗುತ್ತೆ ದಿಕ್ಸೂಚಿ ಚುನಾವಣೆ ಎಲ್ಲರಿಂದ ಸರ್ಕಾರಕ್ಕೆ ಲಾಸ್ ಆಗಲ್ಲ, ಸೋದದಿಂದಲೂ ಏನು ಲಾಸ್ ಆಗಲ್ಲ. ಈ ಚುನಾವಣೆ ನಡೆಯುತ್ತೆ. ಹತ್ತಿನ ಇಶ್ಯೂ ಮೇಲೆ ಚುನಾವಣೆ ಎರಡು ಕಡೆ. ಇನ್ನು ಕಡಬ ಬಸ್ ನಿಲ್ದಾಣಕ್ಕೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸುತ್ತೇನೆ, ಈಗಾಗಲೇ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ಎಲ್ಲಾ ರಸ್ತೆಗಳನ್ನ ಸರ್ಕಾರದ ಅನುದಾನದಲ್ಲಿ ಮಾಡುತ್ತಿದ್ದು ಎಲ್ಲಾ ಗ್ರಾಮಗಳಲ್ಲೂ ಕೂಡ ರಸ್ತೆಯನ್ನ ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತೇನೆ. ಗುಬ್ಬಿ ಪಟ್ಟಣದಲ್ಲೂ ರಸ್ತೆ ಕಾಮಗಾರಿ ನಡೆಯುತ್ತಿದೆ, ಆದಷ್ಟು ಬೇಗ ಕಾಮಗಾರಿ ಮುಗಿಯುತ್ತದೆ ಎಂದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಕಿವಿ ಕೇಳದ, ಮಾತು ಬಾರದ ವ್ಯಕ್ತಿಯನ್ನ ಕೊಲೆ ಮಾಡಿದ ಆರೋಪದಡಿ ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ನಂಜನಗೂಡು ಗ್ರಾಮಾಂತರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಕಿವಿ ಕೇಳದ ಹಾಗೂ ಮಾತು ಬಾರದ ವ್ಯಕ್ತಿಯನ್ನ ಕೊಲೆ ಮಾಡಿದ ಆರೋಪದಡಿ ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ನಂಜನಗೂಡು ಗ್ರಾಮಾಂತರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವಿಚಿತ್ರವೆಂದರೆ ಬಂಧಿತ ಆರೋಪಿಗಳು ಕಿವಿ ಕೇಳದ ಮಾತು ಬಾರದವರೇ ಆಗಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಶ್ರೀನಿವಾಸ ಅಮೃತೂರು ಗ್ರಾಮದ ನಿವಾಸಿ ಐಎಸ್ ಗಂಗಾಧರ ಬಂಧಿತ ಆರೋಪಿಗಳಾಗಿದ್ದು, ತಾಲೂಕಿನ ದೇವಿರಮ್ಮನಹಳ್ಳಿ ಪಾಳ್ಯದ ನಿವಾಸಿ 32 ವರ್ಷದ ಸ್ವಾಮಿ ಎಂಬುವರ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಮತ್ತೊಬ್ಬ ಆರೋಪಿ ಬಂಧನಕ್ಕೆ ಶೋಧ ಕಾರ್ಯ ನಡೆಯುತ್ತಿದೆ. ನನ್ನ ಪತಿ ಸ್ವಾಮಿ ಕಾಣೆಯಾಗಿದ್ದಾರೆ ಎಂದು ಮಾರ್ಚ್ 4ರಂದು ದೇವಿರಮ್ಮನಹಳ್ಳಿ ಪಾಳ್ಯದ ನಿವಾಸಿ ಸವಿತಾ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ರು. ಸ್ವಾಮಿ, ಸವಿತಾ ಇಬ್ಬರು ಮಾತು ಬಾರದೆ ಕಿವಿ ಕೇಳದವರೇ ಆಗಿದ್ದಾರೆ. ಈ ಇಬ್ಬರು ಕಳೆದ 4.5 ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದರು ಎನ್ನಲಾಗಿದೆ. ಇವರ ಮೊಬೈಲ್ಗಳನ್ನು ಪರಿಶೀಲಿಸಿದಾಗ ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿತು. ಸವಿತಾ ಅವರನ್ನ ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ವಿಚಾರಣೆಗೊಳಪಡಿಸಿ ಅವರ ಹೇಳಿಕೆ ಆಧಾರದ ಮೇರೆಗೆ ಶ್ರೀನಿವಾಸ ಹಾಗೂ ಗಂಗಾಧರ ಅವರನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಈ ಇಬ್ಬರು ಮಾತು ಬಾರದ ಕಿವಿ ಕೇಳದ ವ್ಯಕ್ತಿಗಳು ಎಂಬ ವಿಷಯ ಪೊಲೀಸರಿಗೆ ತಿಳಿಯಿತು. ಅಲ್ಲದೆ ಇವರ ಕೊಲೆ ಕೃತ್ಯವೂ ಬಯಲಾಯಿತು. ನನ್ನ ಮಗನ್ನ ಕೊಲೆ ಮಾಡಿದಾಗ ನಮ್ಮನ್ನ ಕೊಲೆ ಮಾಡ್ದಂಗೆ ಹೆಂಗೆ ಸರ್? ನನ್ನ ಮಗನ್ನ ಪತ್ತಿಲ್ದಂಗೆ ಕಲ್ಲಿಡ್ದಂಗೆ ಕೊಲೆ ಮಾಡ್ಬಿಟ್ರೆ ನನಗೆ ಅವಳಿಗೆ ಇಷ್ಟ ಬೈದ ಮೇಲೆ ನನ್ನ ಮಗ ಎಷ್ಟು ಸೊಪ್ಪು ಮಾರಿ ನನ್ನ ಮಕ್ಕಳು ಸಾಕಿದ್ದೀನಿ ಸರ್. ನಾನು ಒಬ್ಬನ್ನೇ ಕರ್ಕೊಬಿಟ್ನಲ್ಲ ಸರ್. ನನ್ನ ಬಾಯಿ ಬಿಡೋರು ನೀರ್ಯಾರ ಸರ್. ಈಗ ನೀವೆಲ್ಲರೂ ಹೋಯ್ತೀರಿ, ನಿಮ್ಮಮ್ಮ ಹತ್ಕೊಂಡು ಆಡ್ಕೊಂಡು ಬರ್ತಾರೆ. ಅವ್ರಿಗೆ ಎಷ್ಟು ಹೊಟ್ಟೆ ಉರಿತದ ಸರ್ ನಮ್ಗೆ? ಅದೇ ಅಂತ ನಮ್ಗೆ ಹಂಗೆ ಮಮತಿ ಕೊಡಿ ಸರ್, ನ್ಯಾಯ ಕೊಡಿ ಸರ್ ನಮ್ಗೆ. ನ್ಯಾಯ ಮಾಡಿಲ್ಲ ಸರ್, ನಾನು ಸೊಸೆನೇ ಮಾಡಿಲ್ಲ. ಯಾಕೆ, ಏನು ಸಮಸ್ಯೆ ಅವರಿಬ್ಬರಲ್ಲಿ? ಏನು ಸಮಸ್ಯೆ ಅಂತಂದ್ರೆ ಇನ್ನೊಬ್ಬ ಅವನೇ ಸರ್. ಯಾರು? ಯಾವನೋ ಗೊತ್ತಿಲ್ಲ, ದಪ್ಪಕ್ಕವನೇ ಸರ್. ಶ್ರೀನಿವಾಸ ಅಂತ ಅವನ ಹೆಸರು ಇಟ್ಟಿಲ್ಲ ನನಗೆ. ಒಟ್ಟು ದಪ್ಪಕ್ಕವನ 11 ಗಂಟೆ 10 ಗಂಟೆ ರಾತ್ರಿ 11 ಗಂಟೆ ರಾತ್ರಿ ಎಲ್ಲ ಫೋನ್ ಮಾಡೋದು. ಚೆಂದಾಗಿ ಬೋದಿದ್ದೀನಿ ನಾನು ಒಂದು ದಿವಸ. ಆವತ್ತಿಂದ ಬಿಟ್ಬಿಟ್ಟಿದ್ರು. ಏನು ಹಿಂಗೆ 1 ತಿಂಗಳಿಂದ ಏನಾಯ್ತು ನನಗೆ ಗೊತ್ತಿಲ್ಲ ಸರ್. ಏನಕ್ಕೆ ಬೈದಿರಿ? ಏನಂತ ಬೈತಿದ್ದೆ? ನಮ್ಮ ಈ ಸ್ವಚ್ಛತವ ನಿನ್ಗೇನು ಮಾತು, ಏನು ಕತೆ, ನಾನು ಸ್ವಚ್ಛತೆ ಮಾತಾಡಬೇಡ, ಗಂಡಳು ಗರ್ತಿ ಹಂಗಂತ ಬೋಯ್ತಾ ಇದ್ದೆ. ಅಲ್ಲ ಬಿಟ್ಬಿಟ್ಟು ಆಯ್ತು ಸಾರಿ ಅಮ್ಮ ನಾನು ಮಾತಾಡಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಯಾವ್ರನ ಫೋನಲ್ಲಿ ಬೋದು ನನಗೆ ಇವ್ರು ನಂಗೆ ಗೊತ್ತಿಲ್ಲ. ನಾನು ಇರೋದು ನನ್ನ ಮೈಸೂರಿನಲ್ಲಿ. ನನ್ನ ಮಗ ಒಬ್ಬರಿಗೆ ಎಡ್ತಿಕೊಂಡು ಇಬ್ಬರಿಗೂ ಬಿಟ್ಬಿಟ್ರೆ ನಾನು ಮೈಸೂರಿಗೆ ಹೊಂಟೋಗ್ಬಿಟ್ಟು. ನೀವು ಬೈದ ಮೇಲೆ ನಿಮ್ಮ ಮಗನಿಗೆ ಹೇಳಿದ್ರೆ ಮಾತಾಡ್ತಾ ಇದ್ರು? ಹೇಳಿಲ್ಲ. ಇನ್ನೊಬ್ಬ ಮೂಗಿ ಅವಳಲ್ಲ, ಇನ್ನು ನಿನ್ನ ಕೊಲೆನೇ ಮಾಡಿಸ್ತೀನಿ ಇನ್ನೊಂದು ಮೂಗಿ ಅವಳ. ಒಂದು ಪಾಪ ಸತ್ತೋಗ್ಬಿಟ್ಟದ, ಇನ್ನೊಂದು ಮೂಗಿ ಅದ. ಈಗ ಅವಳಿಂದನೇ ಇಷ್ಟೆಲ್ಲ ಆಗಿರೋದು. ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ರು? ಗಾರೆ ಕೆಲಸ ಮಾಡ್ತಿದ್ದೆ ಸರ್. ಓಕೆ, ಓದಿದ್ರ ಅವರು? ಇವ್ರು ಹೆಂಗೆ ಪರಿಚಯ? ಇವರಾದ ಗಾರೆ ಕೆಲ್ಸಕ್ಕೆ ಹೋಗಿದ್ರಲ್ಲ ಸರ್, ಆವಾಗ ಪರಿಚಯ ರೀ ಸರ್. ಗಾರೆ ಕೆಲ್ಸಕ್ಕೆ ಹೋಗಿ ಆವಾಗ ಪರಿಚಯ ರೀ ಸರ್. ಅಲ್ಲೇ ಮಂಟ್ಕಲ್ಲಿಲ್ಲ ಅವರೇ ಸರ್. ವಿಚಾರಣೆಯ ವೇಳೆ ಸವಿತಾಗೆ ಆರೋಪಿ ಶ್ರೀನಿವಾಸನ ಪರಿಚಯವಿರುವುದು ಮಾತ್ರವಲ್ಲದೆ ಇಬ್ಬರು ಪರಸ್ಪರ ವಿಡಿಯೋ ಕಾಲ್ ಮೂಲಕ ಸಂಪರ್ಕದಲ್ಲಿದ್ದರು ಎಂಬುದು ತಿಳಿದು ಬಂದಿದೆ. ಶ್ರೀನಿವಾಸನಿಗೆ ಸವಿತಾ ಮೇಲೆ ಪ್ರೀತಿಯಾಗಿದ್ದಲ್ಲದೆ ಹಣಕಾಸು ಸಹಾಯ ಮಾಡಿದ್ದ. ಸವಿತಾ ಮೂಲಕ ಆಕೆ ಗಂಡ ಸ್ವಾಮಿ ಶ್ರೀನಿವಾಸನಿಗೆ ಪರಿಚಯವಾಗಿದ್ದ. ಅಲ್ಲದೆ ಸ್ವಾಮಿಗೂ ಶ್ರೀನಿವಾಸ ಸಾಲ ನೀಡಿದ್ದ. ಸ್ವಾಮಿ ಕೊಲೆ ಮಾಡಿದ್ರೆ ಸವಿತಾಳನ್ನ ತಾನು ಮದುವೆಯಾಗಬಹುದು ಎಂದು ಆಲೋಚಿಸಿ ಯೋಜನೆ ರೂಪಿಸಿಕೊಂಡ ಶ್ರೀನಿವಾಸ ಫೆಬ್ರವರಿ 12ರಂದು ಹಣ ನೀಡುವುದಾಗಿ ಸ್ವಾಮಿಯನ್ನ ಕುಣಿಗಲ್ ತಾಲೂಕಿನ ಅಮೃತೂರಿಗೆ ಕರೆಸಿಕೊಂಡು ಮದ್ಯಪಾನ ಮಾಡಿಸಿದ್ದಾನೆ. ಬಳಿಕ ಶ್ರೀನಿವಾಸ ತನ್ನ ಸ್ನೇಹಿತರಾದ ಗಂಗಾಧರ ಮತ್ತು ಮತ್ತೋರ್ವನೊಂದಿಗೆ ಸೇರಿ ಕುಣಿಗಲ್ ತಾಲೂಕು ಹೊಸಪುರದ ಜಮೀನಿನಲ್ಲಿ ಸ್ವಾಮಿಯ ಕುತ್ತಿಗೆಗೆ ಹೊಡೆದು ಕೊಲೆ ಮಾಡಿ ಕಲ್ಲನ್ನ ಮೃತದೇಹಕ್ಕೆ ಕಟ್ಟಿ ಶವವನ್ನ ಬಾವಿಗೆ ಹಾಕಿದ್ರ. ಲಕ್ಷ್ಮಮ್ಮ ನಮ್ಮ ಊರವರು ಅಂದ್ರೆ ಮಗ ಕಾಣೆಯಾಗಿ ಹೋಗಿದೆ. ಮಗ ಬರ್ತಿಲ್ಲ, ಫೋನ್ ಎತ್ತಿಲ್ಲ ಅಂತ ನನ್ನ ಹತ್ರ ಬಂದರು. ನನ್ನ ಹತ್ರ ಬರ್ಬೇಕಾದ್ರೆ ಫೋನ್ ಎತ್ತಿಲ್ಲ ಅಂತ ಈಗ ಡೈಲಿ ಮಾಡ್ತೀವಿ ಇವತ್ತು ಮಾಡಿಲ್ಲ ಅಂತ ಅಂದ್ಬಿಟ್ಟು ಬಂದರು. ನನ್ನ ಹತ್ರ 2 ದಿವಸ ಆದಮೇಲೆ ನಮ್ಮ ಅಮ್ಮ ಆದಮೇಲೆ ಸರಿ ಬಾಯ್ ಕಂಪ್ಲೇಂಟ್ ಕೊಡೋ ಅಂತ ಕರ್ಕೊಂಡೋದೆ. ನಾನು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಕೇಳಿದಾಗ ಅವ್ರಿಗೂ ಬರ್ತೀವಿ. ಅವ್ರ ಹೆಂಡತಿ ಸವಿತಾ ಅನ್ನೋರು ಕೂಡ ಅವ್ರ ಜೊತೆ ಬಂದರು. ಕಂಪ್ಲೇಂಟ್ ಕೊಡೋ ಅದಕ್ಕೆ ಎಲ್ಲರೂ ಬಂದರು. ಕೊಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇಲ್ಲಿ ಅವ್ರು ಬರ್ತಾ ಇದ್ರು ಹೋಯ್ತಿದ್ರು ಅಂತ ಇಡೀ ಊರಿಗೆ ಗೊತ್ತಿದೆ. ಅವರು ಅದೇ ಅವ್ರು ಯಾರು ಅಂತ ನಮ್ಗೆ ಯಾರಿಗೂ ಪರಿಚಯ ಇಲ್ಲ. ನಮ್ಗೆ ಯಾರಿಗೂ ಪರಿಚಯ. ಒಬ್ಬ ವ್ಯಕ್ತಿ ಬರ್ತಾ ಇದ್ದ ಅಂತ ಹೇಳ್ತಾ ಇದ್ರು. ಮನೆಗೆ ಬಂದು ಹೋಯ್ತಾ ಇದ್ರು. ಹಬ್ಬದಲ್ಲೂ ಕೂಡ ಬಂದು ಹೋಗಿದ್ದಾರೆ. ಅವರು ಹಬ್ಬದಲ್ಲೂ ಬಂದು ಹಬ್ಬ ಮಾಡ್ಕೊಂಡು ತಿನ್ಕೊಂಡೆಲ್ಲ ಹೋಗಿದ್ದಾರೆ. ಇಲ್ಲಿ ನಮ್ದು ಊರಿಂದ ನಾವು ಒಂದು ನೇಮ ಅಂತ ಇದೆ. ಆದ್ರೆ ನಮ್ಗೆ ಒಂದು
ಅದು ಒಂದು ನೇಮ್ ಅಂತ ಇದೆ. ಆ ನೇಮದ ಪ್ರಕಾರ ನಾವು ಒಂದು 500 ರೂಪಾಯಿ ಕೊಟ್ಟಿರ್ತೀವಿ ಮನೆಗೂ ನಾವು ಇದಕ್ಕೆ ಅಂತ ಕೊಟ್ಟಿರ್ತೀವಿ. ಅದನ್ನ 1 ವರ್ಷಕ್ಕೊಂದ್ಸತಿ ವಾಪಸ್ 500 ರೂಪಾಯಿ ಕೊಡಬೇಕು. ಅದನ್ನ ಕೊಡ್ತೀನಿ, ದುಡ್ಡು ಇರಲಿಲ್ಲ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ, ಕೊಡ್ತೀನಿ ನಾನು ಬಾ ಅಂದ್ಬಿಟ್ಟು ಅವ್ರನ್ನ ಕರೆಸ್ಕೊಂಡಿದ್ದಾರೆ, ಸ್ವಾಮಿಯನ್ನವ್ರನ್ನ ಕರೆಸ್ಕೊಂಡಿದ್ದಾರೆ. ಅವ್ರ ಫ್ರೆಂಡ್ ಮೂಗ್ರ ಅವ್ರವೇ ಈಗ ಬರ್ತಾ ಇದ್ರಲ್ಲ, ಅವ್ರ ಫ್ರೆಂಡ್ ಮೂಗ್ರೆ ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡು ಹೋಗಿ ಅಲ್ಲಿ ಅನಾಹುತವಾಗಿ ಏನು ಮಾಡಿದ್ದಾರೆ. ಅದು ಈ ಮಾಹಿತಿ ನಮಗೆ ಪೊಲೀಸ್ನವರಿಂದ ಗೊತ್ತಾದದ್ದು. ಈಗ 3 ದಿವಸದಲ್ಲಿ ಗೊತ್ತಾಗೋದು ನಮಗೆ. ನಾವು ಇದಕ್ಕೆ ಮಾಹಿತಿ ಕೊಟ್ಟಿರೋದು ಪೊಲೀಸ್ನವ್ರು. ಈಗ ನಮ್ಗೆ ತನಿಖೆ ಮಾಡಿ ಹೇಳಿದ ಮೇಲೆ ಈ ಥರ ಆಗಿದೆ ಅಪ್ಪ, ನಾವು ಕಂಪ್ಲೇಂಟ್ ಕೊಟ್ಟಿದಾಗ ಬಂದು ತನಿಖೆ ಮಾಡಿ ಹೇಳಿ ನಮ್ಗೆ ಈ ಥರ ಆಗಿದೆ ಅಪ್ಪ ಅಂತ ಹೇಳಿದ್ಮೇಲೆ ಸರಿ ಹಿಂಗಾಗಿದೆ ಅಂತ ಆಮೇಲೆ ನಮಗೆ ಮೊನ್ನೆ ಹೇಳಿದ್ರು, ಬನ್ನಿ ನಮ್ಮ ಕುಣಗಾಲ ಹತ್ರ ಈ ಥರ ಆಗಿದೆ, ಬನ್ನಿ ಕರ್ಕೊ ಬನ್ನಿ ಅಂತ. ಬನ್ನಿ ಎಲ್ಲರೂ ಅವ್ರ ಮಾಹಿತಿ ಫುಲ್ ಕೊಡಲಿಲ್ಲ, ಬನ್ನಿ ಅಲ್ಲಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಕರೆದ್ರು. ನಮ್ಮದು ನಿನ್ನೆ ಊರಬ್ಬ ಒಂದು ವಿಶೇಷ ಒಂದು ಮಡಿದು ಸರ್, ನಮ್ಗೆ ಇವತ್ತು ಬರೋದಕ್ಕಾಗಲ್ಲ, ಅದನ್ನೇನಿದೆ ಪ್ರೊಸೀಜರ್ ಮಾಡಿ ಮತ್ತೆ ನಾವು ತೀರ್ಸ್ಕೊಂಡು ಫೋನ್ ಮಾಡಿ ಸರ್ ಬರ್ತೀವಿ ಅಂತ ಕೇಳ್ಕೊಂಡ್ವು. ಇಲ್ಲಪ್ಪ ಬನ್ನಿ ಇವತ್ತು ನಿಮ್ಗೆ ಇದು ಮಾಡಿದ್ರು. ಸರ್ ಬರೋಕ್ಕಾಗಲ್ಲ, ಪರಿಸ್ಥಿತಿ ಹಿಂಗಿದೆ, ಊರಿಂದ ಒಂದು ಊಟ ಅಂತ ಇದೆ, ಅದ್ರ ಪ್ರಕಾರ ನಾವು ಇದು ಮಾಡಿದ್ವಿ ಸರ್. ಅದಾದಮೇಲೆ ಸರ್ ತಿರ್ಗಾ ನಮಗೆ ಕಾಲ್ ಮಾಡಿ ಹೇಳಿದ್ರು, ನಮ್ಮ ಹುಡುಗ ಒಬ್ಬ ಇದ್ದಾನೆ ಅಲ್ಲಿ, ಅವ್ರ ಜೊತೆಲಿ ನಮ್ಮ ಹುಡುಗ ಕಳಿಸಿದ್ವು, ಅವ್ನು ಕಾಲ್ ಮಾಡಿ ಹೇಳಿದ್ರು ಹಿಂಗೆ ಆಗೋಗಿದೆ ಅಂತ ಹೇಳಿದ್ರು. ಇನ್ನು ಆರೋಪಿಗಳಾದ ಶ್ರೀನಿವಾಸ ಮತ್ತು ಗಂಗಾಧರ ಇಬ್ಬರನ್ನು ವಶಕ್ಕೆ ಪಡೆದ ಪೊಲೀಸರು ಹೊಸಪುರದಲ್ಲಿ ತನಿಖೆ ನಡೆಸಿ ಸ್ವಾಮಿಯ ಶವ ಪತ್ತೆ ಮಾಡಿದ್ದಾರೆ. ಅಲ್ಲದೆ ಅವರಿಂದ ಕೃತ್ಯಕ್ಕೆ ಬಳಸಿದ್ದ ಬೈಕು, ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಾಳಸಂತೆಯಲ್ಲಿ ಅಕ್ರಮವಾಗಿ ಮಾರಾಟವಾಗುತ್ತಿದೆ ಎಂದು ರೈತ ಸಂಘದ ಜಿಲ್ಲಾ ಸಂಚಾಲಕ ಶ್ರೀನಿವಾಸ ಗೌಡ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಾಳಸಂತೆಯಲ್ಲಿ ಅಕ್ರಮವಾಗಿ ಮಾರಾಟವಾಗುತ್ತಿದೆ ಎಂದು ರೈತ ಸಂಘದ ಜಿಲ್ಲಾ ಸಂಚಾಲಕ ಶ್ರೀನಿವಾಸ ಗೌಡ ಆರೋಪಿಸಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತವರು ಜಿಲ್ಲೆಯಾದ ಕೋಲಾರ ಜಿಲ್ಲೆಯೊಂದರಲ್ಲೇ 50% ಅಕ್ಕಿ ಕಾಳಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲಾಗುತ್ತಿದೆ ಎಂದರು. ಅಲ್ಲದೆ ಒಂದು ಸಮುದಾಯದ 90% ಜನರು ಅಕ್ಕಿ ಸ್ಮೆಲ್ ಬರುತ್ತೆ ಎಂದು ಯಾರೂ ಸಹ ಅಕ್ಕಿಯನ್ನ ಬಳಸೋದಿಲ್ಲ. ಅವರು ರೇಷನ್ ಅಂಗಡಿಗಳಿಂದ ಅಕ್ಕಿಯನ್ನ ತಂದು ತಕ್ಷಣವೇ ಕೆಜಿಗೆ 20 ರೂಪಾಯಿಯಂತೆ ಮಾರಾಟ ಮಾಡ್ತಾರೆ. ಮತ್ತೆ ಇದೇ ಅಕ್ಕಿಯನ್ನ ಪಾಲಿಶ್ ಮಾಡಿ ಮತ್ತೆ ಮರುಮಾರಾಟ ಮಾಡ್ತಾರೆ. ಇದನ್ನ ಒಂದು ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಸಹ ಪಾಲಿದೆ. ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಯನ್ನ ಈ ಕೂಡಲೇ ಜಿಲ್ಲೆಯ ಶಾಸಕರು, ಸಚಿವರು ಹಾಗೂ ಆಹಾರ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ಕಾರ ನೀಡುತ್ತಿರುವಂತ ಗ್ಯಾರಂಟಿ ಯೋಜನೆಗಳ ಅನ್ನಭಾಗ್ಯ ಅಕ್ಕಿ ಕೋಲಾರ ಜಿಲ್ಲೆಯಲ್ಲಿ 45% ಭಾಗ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ. 45% ನಾನು ರಾಜ್ಯದಲ್ಲಿ ಹೇಳ್ತಲ್ಲ, ಕೋಲಾರ ಜಿಲ್ಲೆಯಲ್ಲಿ. ಕಾರಣ, ಒಂದು ಸಮುದಾಯದವರು ನಾವು ಅಕ್ಕಿ ಸ್ಮೆಲ್ ಬರ್ತದೆ ನಾವು ತಿನ್ನೋದಿಲ್ಲ. ಅವರು ಆಯಾ ಏರಿಯಾಗಳಲ್ಲಿ ಕೆಲವರು ಅಂಗಡಿಗಳು ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಕೆಲವು ಡಿಪೋಗಳಲ್ಲೇ ಅಲ್ಲೇ ಅವ್ರಿಗೊಂದು 15-20 ರೂಪಾಯಿ ಕಾಸು ಕೊಟ್ಬಿಟ್ಟು ಕೆಜಿಗೆ ಇಷ್ಟು ಅಂತೇಳಿ ಆ ಡಿಪೋ ಅವರೇ ಸೇರ್ಕೊಂಡು ಮಿಲ್ಗೆ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಈ ದಂಧೆ ಯಾವ ಮಟ್ಟಕ್ಕಿದೆ ಅಂದ್ರೆ ಕೋಟಿಗಳ ಲೆಕ್ಕದಲ್ಲಿ 45% ಕಾಳಸಂತೆಗೆ ಹೋಗ್ತದೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು. ಅತ್ತೆ ಹೊಡೆದು ಹಳ್ಳಿನ ದಾನ ಮಾಡಿದ್ನು ಅಂತೇಳಿ ಬುಡ್ಬುಡ್ಕೆ ಆಡಿಸ್ಕೊಂಡಿರೋದು ಅವಶ್ಯಕತೆ ಇಲ್ಲ. ಫಸ್ಟ್ ಈ ದಂಧೆಗೆ ಒಂದು ಕಡಿವಾಣ ಹಾಕಬೇಕು. ಹಾಗೆ ಅಕ್ಕಿ ಬದಲು ಬೇರೆ ದಿನಸಿ ಪದಾರ್ಥಗಳನ್ನ ಕೊಡಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣ ಕೊಟ್ಟು ಅವರನ್ನ ಸುಶಿಕ್ಷಿತ ಪ್ರಜೆಯನ್ನಾಗಿ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಭಾಗಿಯಾಗುವಂತೆ ಮಾಡುವ ಶಿಕ್ಷಕರ ಸೇವೆ ಅಪಾರವಾಗಿದ್ದು ಅವರನ್ನ ಸದಾ ಗೌರವದಿಂದ ಕಾಣಬೇಕೆಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮೊಹಮ್ಮದ್ ನಾಸಿರ್ ಹೇಳಿದರು.
ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಅತಿಥಿ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಶಿಕ್ಷಕರು ನಮ್ಮ ಜೀವನದಲ್ಲಿ ಮೊದಲ ಸ್ಥಾನದಲ್ಲಿರುತ್ತಾರೆ. ಪ್ರತಿಯೊಬ್ಬ ಸಾಧಕನ ಸಾಧನೆಯ ಹಿಂದೆ ಓರ್ವ ಶಿಕ್ಷಕ ಇರುತ್ತಾನೆ. ಈ ವಿಷಯವನ್ನ ಯಾರೂ ಮರೆಯಬಾರದು. ತಮ್ಮ ಇಡೀ ದಿನವನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಲ್ಲಿ ಮೀಸಲಿಡುತ್ತಾರೆ. ಅವರ ನಿಸ್ವಾರ್ಥ ಸೇವೆಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು. ಇನ್ನು ಅತಿಥಿ ಶಿಕ್ಷಕರಿಗೆ ಕಡಿಮೆ ಗೌರವಧನ ನೀಡುತ್ತಿದ್ದು ಅವರು ಸಹ ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಅವರಿಗೆ ಸರ್ಕಾರಗಳು ನೀಡುತ್ತಿರುವ ಗೌರವಧನವನ್ನು ಹೆಚ್ಚಿಸಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾರ್ ಹೇಳ್ತಾ ಇರೋದು, ಈಗ ನಾವು ನಮ್ಮ ಉದ್ದೇಶ ಏನಂದರೆ ನಮ್ಮ ಅತಿಥಿ ಶಿಕ್ಷಕರನ್ನ ಬೀಳ್ಕೊಡುಗೆ ಸಮಾರಂಭ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ನಮ್ಮ ಸಂಘಟನೆಯಿಂದ. ಸಾರ್ ಹೇಳ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ. ಅದು ಒಂದು ದುಃಖದ ವಿಷಯನೇ. ಯಾಕಂದರೆ ನಾವು ಹೆಂಗಿದ್ವಿ ಏನು ಅಂತ ಎಲ್ಲರಿಗೂ ಗೊತ್ತು. ನಮಗೆ ಸಾರ್ ಎಷ್ಟು ರವೀಂದ್ರಗೌಡ ಸರ್ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮ ಮಾಡೋಕ್ಕೆ ಸಂಘಟನೆಗೆ. ನಮ್ಮ ಸಂಘಟನೆಯಿಂದ ಬಂದು ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆದರೆ ಅವ್ರ ಸಹಕಾರ ಇಲ್ಲದಿದ್ದರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಾ. ನೀವು ಹೋಗೋದು ಇಲ್ಲಿಂದ ಇಷ್ಟನೇ ಇಲ್ಲ ನಮಗೆ. ನೀವು ಅಂದರೆ ನಾವು ಮಾಡೋ ಕೆಲಸ ಮಾಡ್ತೀವಿ. ಯಾಕಂದರೆ ಹೊಸಬರು ಬಂದರೆ ಇಲ್ಲಿ 0ಇಂದ ಸ್ಟಾರ್ಟ್ ಆಗಬೇಕಾಗುತ್ತೆ. ಎಲ್ಲರೂ ಅಡ್ಜಸ್ಟ್ ಆಗಬೇಕಾಗುತ್ತೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲನೂ ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T,
ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ PUC ಫಲಿತಾಂಶ ಪ್ರಕಟ. ಚಿಕ್ಕಬಳ್ಳಾಪುರದ ನ್ಯೂಟನ್ PU ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯಕ್ಕೆ 9ನೇ ಸ್ಥಾನ. ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶಾಲು ಹೊದಿಸಿ ಸನ್ಮಾನಿಸಿ ಶುಭ ಹಾರೈಕೆ. ಮಾನಸಿಕ ಖಿನ್ನತೆ ತಂದ ಆಪತ್ತು. ಖಿನ್ನತೆಯಿಂದ ನೇಣು ಬಿಗಿದುಕೊಂಡು ಗೃಹಿಣಿ ಸಾವು. ಚಿಕ್ಕಬಳ್ಳಾಪುರ ನಗರದ ಸರ್ಎಂವಿ ಬಡಾವಣೆಯಲ್ಲಿ ಈ ದುರ್ಘಟನೆ. ಆತ್ಮಹತ್ಯೆಗೆ ನಿಖರ ಕಾರಣ ಏನು ಎಂಬುದು ಇನ್ನೂ ನಿಗೂಢ. ಸಂಸದ ಸುಧಾಕರ್ ವಿರುದ್ಧ ಶಿಡ್ಲಘಟ್ಟ JDS ಶಾಸಕರ ಬೆಂಬಲಿಗರು ಆಕ್ರೋಶ. ಕಳ್ಳರು ಸಂತೆಗೆ ಹೋದಾಗೆ ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಸುದ್ದಿಗೋಷ್ಠಿ. ಶಾಸಕರು ಮಂತ್ರಿಗಳು ಆಗಿದ್ದ ನೀವು ಮಾತನಾಡುವಾಗ ತಿಳಿದು ಮಾತನಾಡಿ ಎಂದು ಸಲಹೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.